ನಿಹತ್ಯ ಧಾರ್ತರಾಷ್ಟ್ರನ್ನ ಕಾ ಪ್ರೀತಿ ಸ್ಯಾಜ್ಜನಾರ್ದನ ಪಾಪಮೇವಾಶ್ರಯೇಧಸ್ಮಾನ್ ಹತ್ವೈಥಾನಾತತಾಯಿನಃ. ಜನಾರ್ದನನೇ, ಧೃತರಾಷ್ಟ್ರನ ಈ ಮಕ್ಕಳನ್ನು ಕೊಲ್ಲುವುದರಿಂದ ನಮಗಾಗುವ ಸಂತೋಷವಾದರೂ ಏನು? ಈ ಪಾತಕಿಗಳನ್ನು ಕೊಲ್ಲುವುದರಿಂದ ಪಾಪವೇ ನಮ್ಮ ಗಳಿಕೆಯಾಗುತ್ತದೆ. ತಸ್ಮಾನ್ನರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಂ ಸ್ವಬಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಆದ್ದರಿಂದ ಮಾಧವನೇ, ನಮ್ಮ ನೆಂಟರಾದ ಧೃತರಾಷ್ಟ್ರನ ಮಕ್ಕಳನ್ನು ನಾವು ಕೊಲ್ಲಬಾರದು. ಸ್ವಜನರನ್ನು ಕೊಂದು ನಾವು ಹೇಗೆ ಸುಖದಿಂದಿದ್ದೇವೆ? ಸ್ವಜನರನ್ನು ಕೊಂದು ನಾವು ಹೇಗೆ ಸುಖದಿಂದಿದ್ದೆವು? ಯದ್ಯಪ್ಯೇತೆ ನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ದುರಾಶೆಯಿಂದ ಬುದ್ಧಿಗೆಟ್ಟಿರುವ ಇವರಾದರೋ ಕುಲಕ್ಷಯದಿಂದಾಗುವ ಕೇಡನ್ನು ಮತ್ತು ಮಿತ್ರರಿಗೆ ಎಸಗುವ ಹಿಂಸೆಯಿಂದುಂಟಾಗುವ ಪಾಪವನ್ನೂ ಅರಿಯರು. ಕಥಂ ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ವಿಜ್ಜನಾರ್ದನಃ. ಜನಾರ್ದನನೇ, ನಾವಾದರೋ ಕುಲದ ನಾಶದಿಂದಾಗುವ ಕೇಡನ್ನು ಸ್ಪಷ್ಟವಾಗಿ ಬಲ್ಲವರಾದ್ದರಿಂದ ಈ ಪಾಪದಿಂದ ಹಿಮ್ಮೆಟ್ಟದಿರುವುದು ಹೇಗೆ? ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾ ಸನಾತನಃ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋ ಅಭಿಭವತ್ಯುತ. ಕುಲವನ್ನು ನಾಶಗೊಳಿಸುವುದರಿಂದ ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿರುವ ಧಾರ್ಮಿಕ ಕರ್ಮಗಳು ನಾಶವಾಗುತ್ತವೆ. ಧರ್ಮವು ನಷ್ಟವಾದರೆ ಅಧರ್ಮವೇ ಬೆಳೆಯುತ್ತದೆ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರಿಯಃ ಸ್ತ್ರೀಷು ದುಷ್ಟಾಸು ವಾಗ್ನೇಯ ಜಾಯತೆ ವರ್ಣಸಂಕರಃ. ಕೃಷ್ಣನೇ, ಅಧರ್ಮವು ಪ್ರಬಲವಾಗುವುದರಿಂದ ಕುಟುಂಬದ ಸ್ತ್ರೀಯರು ನಡತೆಗೆಟ್ಟವರಾಗಿರುತ್ತಾರೆ. ವೃಷ್ಣಿ ವಂಶೋದ್ಭವನೇ, ಹಾಗಾಗುವಾಗ ವರ್ಣಗಳು ಬೆರಕೆಯಾಗುವುವು. ಸಂಕರೋ ನರಕಾಯೈವ ಕುಲಜ್ಞಾನಂ ಕುಲಸ್ಯ ಚ ಪಂತತಿ ಪಿತರೋ ಯೇಷಾಂ ಲುಪ್ತಪಿಂಡೋದಕಕ್ರಿಯಾಃ. ಜಾತಿಗಳ ಗೊಂದಲವು ಇಡೀ ಕುಲವನ್ನು ನರಕಕ್ಕೆ ಒಯ್ದಂತೆ, ಏಕೆಂದರೆ ಅವರ ಪೂರ್ವಜರು ಪಿಂಡಪ್ರದಾನವೂ ಜಲತರ್ಪಣವೂ ಇಲ್ಲದಂತಾಗಿ ತಮ್ಮ ಲೋಕದಿಂದ ಅಧೋಗತಿಗೆ ಬೀಳುವರು. ದೋಷೈರೇತ್ಯೈ ಕುಲಜ್ಞಾನಾಂ ವರ್ಣಸಂಕರಕಾರಕೈಃ ಉತ್ಸ್ಯಾದಂತೆ ಜಾತಿಧರ್ಮಾಃ ಕುಲಧರ್ಮಾಶ್ಚ ಶಾಶ್ವತಾಃ. ಹಾಗೂ ಕುಲಧರ್ಮವನ್ನು ನಾಶಗೆಡುವವರ ವರ್ಣಸಂಕರಕ್ಕೆ ಹೇತುವಾಗಿರುವ ಹೀನಕೃತ್ಯಗಳಿಂದ ಶಾಶ್ವತವಾಗಿದ್ದ ಧಾರ್ಮಿಕ ಕರ್ಮಗಳು ಮತ್ತು ಕುಲಧರ್ಮಗಳು ನಾಶವಾಗುತ್ತವೆ. ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೇಯ ನಿಯತಂ ವಾಸಃ ಭವತೀತ್ಯನುಶುಶ್ರಮ. ಎಲೈ ಜನಾರ್ದನನೇ, ಯಾರ ಕುಟುಂಬದಲ್ಲಿ ಧಾರ್ಮಿಕ ಅಭ್ಯಾಸಗಳು ನಾಶವಾಗಿವೆಯೋ ಅಂಥ ಮನುಷ್ಯರಿಗೆ ಅನಿರ್ದಿಷ್ಟ ಕಾಲ ನರಕವಾಸವು ಅನಿವಾರ್ಯ ಎಂಬುದನ್ನು ನಾವು ಕೇಳಿದ್ದೇವೆ. ಅಹೋ ಬತ ಮಹತ್ ಪಾಪಂ ಕರ್ತುಂ ವ್ಯವಸ್ಥಿತಾ ವಯಂ
ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನಮುದ್ಯತಾಃ. ಅಯ್ಯೋ, ನಾವು ರಾಜ್ಯ ಸುಖದ ಅತ್ಯಾಶೆಯಿಂದ ನಮ್ಮ ಸ್ವಜನರನ್ನು ಕೊಲ್ಲಲು ಹೊರಟಿರುವೆವಲ್ಲ. ನಾವು ಮಹಾಪಾಪವನ್ನೇ ಮಾಡಲು ನಿಶ್ಚಯಿಸಿದಂತಿದೆ. ಯದಿ ಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರರಣೇ ಹನ್ಯುಃ ತನ್ಮೇ ಕ್ಷೇಮತರಂ ಭವೇತ್. ಆಯುಧಪಾಣಿಗಳಾದ ಧೃತರಾಷ್ಟ್ರನ ಮಕ್ಕಳು ನಿರಾಯುಧನಾದ ನನ್ನನ್ನು ಕೊಂದರೂ ಅದೇ ನನಗೆ ಹೆಚ್ಚು ಕ್ಷೇಮವಾದೀತು. ಸಂಜಯ್ ಉವಾಚ. ಏವಮುಕ್ತ್ವಾರ್ಜುನಃ ಸಂಖ್ಯೇ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕಸಂವಿಘ್ನಮಾನಸಃ. ಸಂಜಯನು ಹೇಳುತ್ತಾನೆ, ಯುದ್ಧರಂಗದಲ್ಲಿ ಹೀಗೆ ನುಡಿದ ಅರ್ಜುನನು ಶೋಕತಪ್ತ ಮನಸ್ಸಿನಿಂದ ಕೂಡಿದವನಾಗಿ ಬಿಲ್ಲುಬಾಣಗಳನ್ನು ಕೈಬಿಟ್ಟು ರಥದ ಆಸನದಲ್ಲಿ ಕುಳಿತುಕೊಂಡನು. ಓಂ ತತ್ಸದಿತಿ. ಶ್ರೀಮದ್ಭಗವದ್ಗೀತಾ ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಅರ್ಜುನ ವಿಷಾದಯೋಗೋ ನಾಮ ಪ್ರಥಮೋಧ್ಯಾಯಃ. ಬ್ರಹ್ಮವಿದ್ಯೆಯನ್ನು ಯೋಗಶಾಸ್ತ್ರವನ್ನು ತಿಳಿಸುವ ಶ್ರೀ ಕೃಷ್ಣಾರ್ಜುನ ಸಂವಾದ ರೂಪವಾದ ಶ್ರೀಮದ್ಭಗವದ್ಗೀತೆ ಎಂಬ ಉಪನಿಷತ್ತಿನಲ್ಲಿ ಅರ್ಜುನ ವಿಷಾದ ಯೋಗವೆಂಬ ಪ್ರಥಮ ಅಧ್ಯಾಯವು ಮುಗಿಯಿತು.